Hi everyone, welcome back to my channel. So SSLC 2022 Mathematics 25 days plan chapter wise important questions discuss ಮಾಡ್ತಾ ಬರ್ತಾ ಇದೀನಿ. ನೋಡಿ ಲಾಸ್ಟ್ ಸೆಷನ್ ಡೇ 7 ಅಲ್ಲಿ ನಾನು ಟ್ರಯಾಂಗಲ್ ಲೆಸನ್ಸ್ ಅಲ್ಲಿ ಬರುವಂತ BPT basic proportionality theorem ಮತ್ತೆ similarity theorem related ಆಗಿ ಡಿಸ್ಕಸ್ ಮಾಡಿದೆ. Today we are going for day 8 plan, that is same lesson triangles in the Pythagoras and area of similar triangle theorem. ನೋಡಿ ಇದರಲ್ಲಿ Pythagoras is very important. ನೋಡಿ ನೀವು ನೋಡಿರಬಹುದು ಸ್ಟೇಟ್ ಪ್ರಿಪರೇಟರಿಲೂ ಅದೇ ಕೇಳಿದ್ರು, ಲಾಸ್ಟ್ ಡಿಸ್ಟ್ರಿಕ್ಟ್ ಪೇಪರ್ ಅಲ್ಲೂ ಅದೇ ಕೇಳಿದ್ರು. ಸೊ ಐ ಥಿಂಕ್ Pythagoras is an important, ಬಟ್ ಅದ್ರ ಜೊತೆಗೆ ಏರಿಯಾ ಆಫ್ ಟ್ರಯಾಂಗಲ್ ಕೂಡ ಇಂಪಾರ್ಟೆಂಟ್. ಕೇಳುವಂತ ಚಾನ್ಸಸ್ ಇರುತ್ತೆ. ಓಕೆ, ಸೊ ಹಾಗಾಗಿ ಯಾವುದೇ ತರ ಹೇಳದ್ನಲ್ಲ, ನಾನು ರಿಸ್ಕ್ ತಗೊಳ್ಳೋದು ಬೇಡ, ಎಲ್ಲದಕ್ಕೂ ನಾವು ರೆಡಿ ಇರಬೇಕು. ನನ್ಗೆ ಇಂಥದ್ದು ಗೊತ್ತಿಲ್ಲ ಅಂತ ನಿಮ್ಗೆ ಅನ್ನಿಸ್ಬಾರ್ದು. ಓಕೆ, so today we are discussing Pythagoras and area of triangle theorem. ಜೊತೆಗೆ ಈ theorem related ಆಗಿ questions 1 mark ಗೆ ಯಾವ ತರ ಕೇಳಬಹುದು ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ Pythagoras theorem statement. ನಿಮಗೆ ಗೊತ್ತಿದೆ Pythagoras theorem is very easy because ಇದು Pythagoras theorem ಅನ್ನೋದು ನಾವು we are relating to the right angle triangle. ಹೌದಾ, ರೈಟ್ ಆಂಗಲ್ ಟ್ರಯಾಂಗಲ್ ಗೆ ನಾವು ರಿಲೇಟ್ ಮಾಡೋದು. ಸೊ ಏನ್ ಹೇಳುತ್ತೆ Pythagoras theorem ಅಂತ ಬಂದಾಗ, ಇನ್ ಅ ರೈಟ್ ಟ್ರಯಾಂಗಲ್ ಅಂತ ಶುರು ಮಾಡ್ಬೇಕು. ನೋಡಿ, ಇನ್ ಅ ರೈಟ್, ಬರೀ ಇನ್ ಅ ಟ್ರಯಾಂಗಲ್ ಅಂತ ಬರೀ ಕೂಡುದು, ಇಟ್ ಇಸ್ ರಾಂಗ್. ಯು ಹ್ಯಾವ್ ಟು ಮೆನ್ಷನ್ ದಟ್ ಇನ್ ರೈಟ್ ಆಂಗಲ್ಡ್ ಟ್ರಯಾಂಗಲ್ ಆರ್ ಇನ್ ರೈಟ್ ಟ್ರಯಾಂಗಲ್. ಸೊ ಇನ್ ಅ ರೈಟ್ ಟ್ರಯಾಂಗಲ್. ಸೊ ಏನಂತ ಹೇಳ್ತೀವಿ ನೋಡಿ, ಇನ್ ರೈಟ್ ಟ್ರಯಾಂಗಲ್ ಅಲ್ಲಿ ನಾವು ಸೈಡ್ಸ್ ನ ನೋಡಿ, ಲಾಂಗೆಸ್ಟ್ ಸೈಡ್ ನ ನಾವು ಹೈಪೋಟೆನಸ್ ಅಂತ ಕರಿತೀವಿ. ಇದನ್ನ ನೀವು 7th ಸ್ಟ್ಯಾಂಡರ್ಡ್ ಇಂದಾನು ಈ ಸ್ಟೇಟ್ಮೆಂಟ್ ನಿಮಗೆ ಗೊತ್ತಿದೆ ಅನ್ಕೋತೀನಿ. ಸೊ ಇನ್ ಅ ರೈಟ್ ಟ್ರಯಾಂಗಲ್, ಸ್ಕ್ವೇರ್ ಆಫ್ ಹೈಪೋಟೆನಸ್. ನೋಡಿ, ಸ್ಕ್ವೇರ್ ಆಫ್ ಹೈಪೋಟೆನಸ್ ಅಂದ್ರೆ ಆ ಸೈಡ್ ನ ಸ್ಕ್ವೇರ್ ಮಾಡಿದ್ರೆ. ಸೊ ಸಿ, ಇಫ್ ಐ ಕನ್ಸಿಡರ್ ಎ ಬಿ ಸಿ ಅಂತ ತಗೊಂಡ್ರೆ AC ಇಸ್ ಅನ್ ಹೈಪೋಟೆನಸ್. ಹಾಗಾದ್ರೆ ಸ್ಕ್ವೇರ್ ಆಫ್ ಹೈಪೋಟೆನಸ್ ಈಸ್ ಈಕ್ವಲ್ ಟು, ನೋಡಿ, ಈಸ್ ಈಕ್ವಲ್ ಟು ಸಮ್ ಆಫ್, ನೋಡಿ, ಸಮ್ ಆಫ್ ಸ್ಕ್ವೇರ್ ಆಫ್ ಅದರ್ ಟೂ ಸೈಡ್ಸ್. ನೋಡಿ, ಅದರ್ ಟೂ ಸೈಡ್ಸ್. ದಿಸ್ ಇಸ್ ದ ಸ್ಟೇಟ್ಮೆಂಟ್ ನೀವು ನೆನ್ಪಿಟ್ಕೋಬೇಕಾಗಿರೋದು. ಸೊ ಏನ್ ಹೇಳ್ತೀವಿ, ಇನ್ ಅ ರೈಟ್ ಟ್ರಯಾಂಗಲ್, ಬರೀ ಟ್ರಯಾಂಗಲ್ ಅಂತ ಬರಿಬಾರ್ದು ಪ್ಲೀಸ್. ಸೊ ಬಿಕಾಸ್ Pythagoras theorem is related to right angle triangle only. So in a right triangle, square of hypotenuse is equal to sum of square of other two sides ಅಂತ ಹೇಳ್ತೀವಿ. ಓಕೆ, ಅದರ ಪ್ರಕಾರ ಏನ್ ಅರ್ಥ ಇದು ಅಂತಂದ್ರೆ, ಸೊ ಇನ್ ಟ್ರಯಾಂಗಲ್ ನಾನು ಕನ್ಸಿಡರ್ ಮಾಡಿದ್ರೆ ಯಾವ ಟ್ರಯಾಂಗಲ್, ಇನ್ ಟ್ರಯಾಂಗಲ್ ABC, one angle is 90 degree. ಹಾಗಾದ್ರೆ ಯಾವ ಆಂಗಲ್ ಇಲ್ಲಿ B is equal to 90 degree. ಅದ್ರ ಪ್ರಕಾರ ಆದ್ರೆ ನೋಡಿ, ಸ್ಕ್ವೇರ್ ಆಫ್ ಹೈಪೋಟೆನಸ್ ಅಂದ್ರೆ ಸೈಡ್ ನ ಸ್ಕ್ವೇರ್ ಮಾಡಿ. ಈಸ್ ಈಕ್ವಲ್ ಟು, ನೋಡಿ, ಸ್ಟೇಟ್ಮೆಂಟ್ ನ ನೀವು ಈಕ್ವೇಶನ್ ಅಲ್ಲೇ ಹೇಳ್ಬೋದು. ಸ್ಕ್ವೇರ್ ಆಫ್ ಈಸ್ ಈಕ್ವಲ್ ಟು ಸಮ್ ಆಫ್, ಸಮ್ ಅಂದ್ರೆ ಏನು, ಅಡಿಷನ್. ಏನ್ ಮಾಡ್ಬೇಕು, ಯಾವ್ದನ್ನ ಆಡ್ ಮಾಡ್ಬೇಕು, ಸ್ಕ್ವೇರ್ ಆಫ್ ಅದರ್ ಟೂ ಸೈಡ್ಸ್ ಅಂತಂದ್ರೆ ದಿಸ್ ಇಸ್ AB ಸ್ಕ್ವೇರ್ ಅಂಡ್ BC ಸ್ಕ್ವೇರ್. ಇನ್ ಬಿಟ್ವೀನ್ ದಮ್ ಇಟ್ ಇಸ್ ಪ್ಲಸ್. ನೋಡಿ, in a right angle triangle, the square of hypotenuse is equal to sum of square of other two sides. ಕ್ಲಿಯರ್ ಆಯ್ತು ಅನ್ಕೋತೀನಿ. ಅದೇ ಹೇಳಿದ್ನಲ್ಲ, ರಿಪೀಟೆಡ್ ಆಗಿ ನೀವು ಸ್ಟೇಟ್ಮೆಂಟ್ಸ್ ನ ಹೇಳ್ಕೊತಾ ಇರಬೇಕು. ದೆನ್ ಓನ್ಲಿ ಇಟ್ ಇಸ್ ವಿಲ್ ಬಿ ಈಸಿ ಫಾರ್ ಯು. ಓಕೆ, ಈಗ ಪ್ರೂಫ್ ಹೇಗೆ ಪ್ರೂವ್ ಮಾಡೋದು, ಈ ಥಿಯರಮ್ ನ ಹೇಗೆ ಪ್ರೂವ್ ಮಾಡೋದು ಅಂತಂದ್ರೆ, ಎಸ್, ಇಲ್ಲೂ ಅಷ್ಟೇ ಒಂದೇ ಟ್ರಯಾಂಗಲ್ ನೀವು ಫಿಗರ್ ಬರೆಯೋದು. ಹೇಗೆ BPT ಲಿ ಒಂದು ಟ್ರಯಾಂಗಲ್ ಬರೆದ್ರು ಅದೇ ತರ Pythagoras ನಲ್ಲಿ ಒಂದೇ ಟ್ರಯಾಂಗಲ್. ಓಕೆ, ಸೊ ಇಲ್ಲಿ ಏನ್ ಬರೀತೀರಾ, 90 ಡಿಗ್ರಿ. ಸೊ ABC ರೈಟ್ ಆಂಗಲ್ ಟ್ರಯಾಂಗಲ್ ಕನ್ಸಿಡರ್ ಮಾಡಬೇಕು. ಸೊ ಟ್ರಯಾಂಗಲ್ ABC. ಸೊ ಡೇಟಾ ಇಂದ ಶುರು ಮಾಡೋಣ. ಆಸ್ ಐ ಟೋಲ್ಡ್ ಯು ಡೇಟಾ. ಸೊ ಡೇಟಾ ಏನು, ವೆರಿ ಸಿಂಪಲ್. ಇನ್ ರೈಟ್ ಟ್ರಯಾಂಗಲ್ ಅಂತ ಹೇಳ್ತೀವಿ. ಏನು, ಇನ್ ಟ್ರಯಾಂಗಲ್, ಯಾವ ಟ್ರಯಾಂಗಲ್ ಇಲ್ಲಿ, ಟ್ರಯಾಂಗಲ್ ABC, ಆಂಗಲ್ B is equal to 90 ಡಿಗ್ರಿ. ನೋಡಿ, ಇಷ್ಟೇ ನೀವು ಡೇಟಾ ಬರಿಬೇಕಾಗಿರುತ್ತೆ. ಯಾವ ಟ್ರಯಾಂಗಲ್ ಕನ್ಸಿಡರ್ ಮಾಡಿದ್ದೀರಾ, ಯಾವ ಆಂಗಲ್ 90 ಡಿಗ್ರಿ ಅಂತ. ಆಸ್ ವಿ ಆರ್ ಸೇಯಿಂಗ್ ಇಟ್ ಇಸ್ ಅ ರೈಟ್ ಟ್ರಯಾಂಗಲ್, ಒನ್ ಆಂಗಲ್ ಮಸ್ಟ್ ಬಿ ಈಕ್ವಲ್ ಟು 90 ಡಿಗ್ರಿ, ರೈಟ್. ಹಾಗಾದ್ರೆ ಯಾವ್ದದು ಅಂತ ಹೇಳಿ ಬರಿಬೇಕು. ನೆಕ್ಸ್ಟ್ ಕಮಿಂಗ್ ಟು ಪ್ರೂವ್ಗೆ ಹೋದ್ರೆ, ಆಸ್ ಐ ಟೋಲ್ಡ್ ಯು, ಸ್ಕ್ವೇರ್ ಆಫ್ ಹೈಪೋಟೆನಸ್ ಇಸ್ ಈಕ್ವಲ್ ಟು ಸಮ್ ಆಫ್ ಸ್ಕ್ವೇರ್ ಆಫ್ ಅದರ್ ಟೂ ಸೈಡ್ಸ್ ಅಂದ್ರೆ AC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ನೋಡಿ, ಇಷ್ಟನ್ನು ಬರೆದ್ರೆ ಆಯ್ತು. ಈಗ ವಿಲ್ ಗೋ ಫಾರ್ ಕನ್ಸ್ಟ್ರಕ್ಷನ್. ನೋಡಿ, ಕನ್ಸ್ಟ್ರಕ್ಷನ್ ವೆರಿ ಸಿಂಪಲ್. ನೋಡ್ತಾ ಬನ್ನಿ, ನಾನೇನ್ ಮಾಡ್ತೀನಿ ಅಬ್ಸರ್ವ್ ಮಾಡಿ. ಸೊ ಫ್ರಮ್ B ಐ ಆಮ್ ಡ್ರಾಯಿಂಗ್ ಅ ಪರ್ಪೆಂಡಿಕ್ಯುಲರ್ ಟುವರ್ಡ್ಸ್ AC. ನೋಡಿ, ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ತಿದ್ದೀನಿ. ಐ ಆಮ್ ಕನ್ಸಿಡರಿಂಗ್ ಇಟ್ ಆಸ್ BD. ಸೊ ನೋಡಿ, ಡ್ರಾ BD ಪರ್ಪೆಂಡಿಕ್ಯುಲರ್ ಟು AC ಅಷ್ಟೇ. ನೋಡಿ, ಡ್ರಾ BD ಪರ್ಪೆಂಡಿಕ್ಯುಲರ್ ಟು AC. ಕ್ಲಿಯರ್ ಆಯ್ತಾ? ಸೊ ವಾಟ್ ಇಸ್ ಡೇಟಾ, ವಿಚ್ ಇಸ್ ಅ ಟ್ರಯಾಂಗಲ್ ಯು ಹ್ಯಾವ್ ಕನ್ಸಿಡರ್ಡ್ ಅಂಡ್ ವಿಚ್ ಆಂಗಲ್ ಇಸ್ 90 ಡಿಗ್ರಿ.
Then to prove square of hypotenuse is equal to sum of square of other two sides. Construction, here we have to consider one more perpendicular. Okay, one more perpendicular, draw BD perpendicular to AC ಆಯ್ತು. ಕ್ಲಿಯರ್ ಆಯ್ತಾ? ಈಗ ಪ್ರೂಫ್ ಹೋಗ್ಬೇಕು. ಈಗ ಅಬ್ಸರ್ವ್ ಮಾಡ್ತಾ ಬನ್ನಿ ಪ್ರೂಫು. ಫಸ್ಟ್ ನಾನು ಡ್ರಾ ಮಾಡಿದ್ದು ಏನಾಯ್ತು, ABC ರೈಟ್ ಆಂಗಲ್ ಟ್ರಯಾಂಗಲ್ ಇತ್ತಾ. ಈಗ ನಾನು ಇನ್ನೊಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದಾಗ ಇಟ್ ಇಸ್ ಡಿವೈಡೆಡ್ ಇಂಟು ಟೂ ಹಾಫ್ಸ್. ನೋಡಿ, ಇದೊಂದು ಹಾಫ್ ಪಾರ್ಟ್, ಇದೊಂದು ಹಾಫ್ ಪಾರ್ಟ್ ಆಗಿ ಎರಡು ಪಾರ್ಟ್ ಆಗಿ ಡಿವೈಡ್ ಆಯ್ತು. ಈಗ ನೀವು ಅಟ್ ಎ ಟೈಮ್ ಎರಡೆರಡು ಟ್ರಯಾಂಗಲ್ ನ ಕನ್ಸಿಡರ್ ಮಾಡ್ಬೇಕು. ಟೂ ಟ್ರಯಾಂಗಲ್ಸ್ ಅಟ್ ಎ ಟೈಮ್. ಯಾವ ಬಿಗ್ಗರ್ ಟ್ರಯಾಂಗಲ್, ಒಂದು ಸ್ಮಾಲರ್ ಒನ್. ನೋಡಿ ಫಸ್ಟ್ ಪಾರ್ಟ್ ನೋಡಿ, ಆಫ್ಟರ್ ಕನ್ಸ್ಟ್ರಕ್ಟಿಂಗ್ BD perpendicular to AC ಅಗೇನ್ ವಿ ಗಾಟ್ ಟೂ ಸ್ಮಾಲರ್ ಟ್ರಯಾಂಗಲ್ಸ್, ರೈಟ್? ಇದೊಂದು ಇದೊಂದು. ಈಗ ಫಸ್ಟ್ ಬಿಗರ್ ಟ್ರಯಾಂಗಲ್ ವಿತ್ ಸ್ಮಾಲರ್ ಒನ್, again bigger triangle with second smaller one. Okay, see, observe in triangle ABC and triangle ABD. ನೋಡಿ ಈ ಎರಡು ಟ್ರಯಾಂಗಲ್ ನ ಕನ್ಸಿಡರ್ ಮಾಡ್ತೀವಿ. ಈಗ we have to prove these two triangles are similar ಅಂತ ಪ್ರೂವ್ ಮಾಡಬೇಕು. ಈಗ ಸಿಮಿಲರ್ ಅಂತ ಪ್ರೂವ್ ಮಾಡಕ್ಕೆ ಪ್ರೀವಿಯಸ್ ನಾವೇನ್ ಕಳೆದ ಸೆಷನ್ ಅಲ್ಲಿ AA ಸಿಮಿಲಾರಿಟಿ ಥಿಯರಮ್ ಪ್ರೂವ್ ಮಾಡಿದ್ವಿ, ಹೌದಾ? ಅಲ್ಲೇನಂತ ಪ್ರೂವ್ ಮಾಡಿದ್ವಿ, ವಿ ಟುಕ್ ಟೂ ಆಂಗಲ್ಸ್ ಆರ್ ಈಕ್ವಲ್, ಅಟ್ಲೀಸ್ಟ್ ಮಿನಿಮಮ್ ಎರಡು ಆಂಗಲ್ಸ್ ಈಕ್ವಲ್ ಆದ್ರೂ ವಿ ಕ್ಯಾನ್ ಕನ್ಸಿಡರ್ ಟೂ ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಅಂತ ಹೇಳಿ. ಆದ್ರೆ ಇಲ್ಲೂ ಅಷ್ಟೇ, ಫಾರ್ ದೀಸ್ ಟೂ ಟ್ರಯಾಂಗಲ್ಸ್ ವಿ ಹ್ಯಾವ್ ಟು ಕನ್ಸಿಡರ್ ಟೂ ಆಂಗಲ್ಸ್ ಆರ್ ಈಕ್ವಲ್. ನೋಡ್ತಾ ಬರೋಣ. ನೋಡಿ, ಬಿಗರ್ ಟ್ರಯಾಂಗಲ್ ಅಲ್ಲಿ ಆಂಗಲ್ B ಅಂತ ತಗೊಳ್ತೀನಿ, ಇನ್ ಸ್ಮಾಲರ್ ಟ್ರಯಾಂಗಲ್ ಆಂಗಲ್ D, ಬೋತ್ ಆರ್ ಈಕ್ವಲ್ ಟು 90 ಡಿಗ್ರಿ. ಇಸ್ ಇಟ್ ಕರೆಕ್ಟ್? So angle B equals angle D, which is equal to 90 degree. From where we got this from construction. Again observe ಮಾಡಿ, in this bigger triangle angle A, in smaller triangle angle A, both are common, ಹೌದಾ ಮ್ಯಾಮ್? ಆ ಥರ ಆದರೆ BD ಆಗಲ್ವಾ ಕಾಮನ್ನು? ಇಲ್ಲ. B ಅನ್ನೋದು ನೋಡಿ, ಇದು ಸ್ಪ್ಲಿಟ್ ಆಗಿದೆ, ಇಲ್ಲಿಗೂ ಸೇರುತ್ತೆ ಇಲ್ಲಿಗೂ ಸೇರುತ್ತೆ. ಇಟ್ ಮಸ್ಟ್ ಬಿ ಇಂಡಿವಿಜುವಲ್. ಸೊ ಸಪರೇಟ್ ಆಗಿ ಇರುವಂತ ಆಂಗಲ್ ಯಾವುದು? A. ಸೊ ಹಾಗಾದ್ರೆ ಏನಂತ ತಗೊಳ್ಬಹುದು, ಇನ್ ದಿಸ್ ಆಂಗಲ್ A, ಇನ್ ದಿಸ್ ಬೋತ್ ಆರ್ ಈಕ್ವಲ್. ಸೊ ವಾಟ್ ಇಸ್ ವಿ ಗೋಯಿಂಗ್ ಟು ರೈಟ್? ಕಾಮನ್ ಇನ್ ಬೋತ್ ದ ಟ್ರಯಾಂಗಲ್, ಕಾಮನ್. ಹಾಗಾದ್ರೆ ನೋಡಿ, ಎರಡು ಆಂಗಲ್ ಈಕ್ವಲ್ ಆದ್ರೂ ಸರಿ, ವಿ ಕ್ಯಾನ್ ಕನ್ಸಿಡರ್ ದೀಸ್ ಟೂ ಟ್ರಯಾಂಗಲ್ಸ್ ಆರ್ ಸಿಮಿಲರ್. ಹಾಗಾದ್ರೆ ಏನಂತ ಬರೀಬಹುದು? ಟ್ರಯಾಂಗಲ್ ABC is similar to triangle ADB. ಅರ್ಥ ಆಯ್ತು ಅನ್ಕೋತೀನಿ. ಟ್ರಯಾಂಗಲ್ ABC is similar to triangle ADB. What is the criteria we used? AA similarity theorem. ಹಾಗಾದ್ರೆ ಎರಡು ಟ್ರಯಾಂಗಲ್ ಸಿಮಿಲರ್ ಆಯ್ತು ಅಂತಂದ್ರೆ ವಿ ಕ್ಯಾನ್ ಕನ್ಸಿಡರ್ ದರ್ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ. ನೋಡಿ, ಪ್ರೀವಿಯಸ್ AA ಸಿಮಿಲಾರಿಟಿ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ, ಹೆನ್ಸ್ ಟೂ ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಅಂದ್ವಿ. ಈಗ ಸಿಮಿಲರ್ ಅಂತ ಪ್ರೂವ್ ಮಾಡಿದೀವಿ, ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ ಅಂತ ತಗೊಳ್ಬಹುದು. ಸೊ ಹಾಗಾದ್ರೆ ಯಾವ ಸೈಡ್ ತಗೊಳ್ಬೇಕು ಅನ್ನೋದಾದ್ರೆ ನೋಡಿ, ಫಸ್ಟ್ ಫಾರ್ ಬಿಗರ್ ಟ್ರಯಾಂಗಲ್ ವಿಚ್ ಇಸ್ ಅನ್ ಹೈಪೋಟೆನಸ್ AC ಬರೀ AC. ಸ್ಮಾಲರ್ ಟ್ರಯಾಂಗಲ್ ವಿಚ್ ಇಸ್ ಅನ್ ಹೈಪೋಟೆನಸ್ ನೋಡಿ 90 ಡಿಗ್ರಿಗೆ ಅಪೋಸಿಟ್ ಸೈಡ್ ಇರೋದೇನು? AB. ಕ್ಲಿಯರ್ ಆಯ್ತಾ? ಈಗ ಇಲ್ಲಿ AB ಬರೆದ್ರೆ ಇಲ್ಲೂ AB ಬರೀರಿ, ಬಿಕಾಸ್ ಐ ಆಮ್ ಗೋಯಿಂಗ್ ಫಾರ್ ಲೈಕ್ ಅ ಈಸಿ ಮೆಥಡ್. ಇದನ್ನ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಿಲ್ಲ, ಕನ್ಫ್ಯೂಸ್ ಆಗುತ್ತೆ. ಅದ್ರ ಬದಲು ಜಸ್ಟ್ ಅಬ್ಸರ್ವ್ ದಿ ಹೈಪೋಟೆನಸ್ ಈಸಿ ಅನ್ಕೋತೀನಿ, 90 ಡಿಗ್ರಿಗೆ ಅಪೋಸಿಟ್ ಇರುವಂತ ಸೈಡ್. ಸೊ ಫಾರ್ ಬಿಗರ್ ಟ್ರಯಾಂಗಲ್ AC ಇಸ್ ಅನ್ ಹೈಪೋಟೆನಸ್. ಫಾರ್ ಸ್ಮಾಲರ್ ಟ್ರಯಾಂಗಲ್ ಫಸ್ಟ್ ಒನ್ AB ಇಸ್ ಅನ್ ಹೈಪೋಟೆನಸ್. ಇಲ್ಲಿ AB ಬರೆದ್ರೆ ಇಲ್ಲೂ AB ಬರೀರಿ, ಬಿಕಾಸ್ AB ಇಂಟು AB ಸ್ಕ್ವೇರ್. ನೆಕ್ಸ್ಟ್, ಈ ಕಂಪ್ಲೀಟ್ ಹೈಪೋಟೆನಸ್ ಅಲ್ಲಿ ಹಾಫ್ ಸೈಡ್ ಯಾವುದು ಅಂದ್ರೆ ಈ ಟ್ರಯಾಂಗಲ್ಗೆ ಸೇರುವಂತ ಹಾಫ್ ಸೈಡ್ AD ಅಂತ ಬರುತ್ತೆ. ಸೊ ನಾವು ಕ್ರಾಸ್ ಮಲ್ಟಿಪ್ಲೈ, ನಾವು ಲೆಟ್ ಅಸ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? AC ಇಂಟು AD ವಿಚ್ ಇಸ್ ಈಕ್ವಲ್ ಟು AB ಇಂಟು AB ಸ್ಕ್ವೇರ್. ಕನ್ಸಿಡರ್ ಇಟ್ ಆಸ್ ಇಕ್ವೇಶನ್ 1. ಮುಗಿತು. ಬಿಗರ್ ಟ್ರಯಾಂಗಲ್ ವಿತ್ ಒನ್ ಸ್ಮಾಲರ್ ಒನ್, ಅವೆರಡನ್ನು ಸಿಮಿಲರ್ ಅಂತ ಪ್ರೂವ್ ಮಾಡಿದ್ವಿ. ಸಿಮಿಲರ್ ಅಂತ ಪ್ರೂವ್ ಮಾಡಿದ್ರೆ ವಿ ಕ್ಯಾನ್ ಡಿವೈಡ್ ದರ್ ಕರೆಸ್ಪಾಂಡಿಂಗ್ ಸೈಡ್ಸ್. ಆಫ್ಟರ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ವಿ ಗಾಟ್ ಒನ್ ಈಕ್ವೇಶನ್, ಕನ್ಸಿಡರ್ ಇಟ್ ಆಸ್ ಇಕ್ವೇಶನ್ 1. ಈಗ ಮತ್ತೆ ಇನ್ನೆರಡು ಟ್ರಯಾಂಗಲ್ ತಗೋಬೇಕು. ಯಾವುದು? ಮತ್ತೆ ಬಿಗರ್. ಯಾವುದು ಬಿಗರ್ ಒನ್? ಟ್ರಯಾಂಗಲ್ ABC ವಿಚ್ ಇಸ್ ಅದರ್ ಒನ್, ಸ್ಮಾಲರ್ ಒನ್. ಈ ಸೆಕೆಂಡ್ ಒನ್ ಬರೋಣ. ಯಾವುದು? BDC. ಟ್ರಯಾಂಗಲ್ BDC. ಅಗೇನ್ ಆಂಗಲ್ B ಈಕ್ವಲ್ಸ್ ಆಂಗಲ್ D. ನೋಡಿ, ಈ ಸೈಡ್ ಬರ್ತೀನಿ, ಈ ಸೈಡ್ ಆಂಗಲ್ D ಈಕ್ವಲ್ಸ್ 90 ಡಿಗ್ರಿ. ವೇರ್ ಯು ಗಾಟ್ ದಿಸ್? ಫ್ರಮ್ ಕನ್ಸ್ಟ್ರಕ್ಷನ್. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಇಲ್ಲಿ ನೋಡಿ, ಇಂಡಿವಿಜುವಲ್ ಆಗಿರುವಂತ ಆಂಗಲ್ ಎರಡು ಟ್ರಯಾಂಗಲ್ ಸಿಗೋದು ಯಾವುದು? C. ಸೊ ಆಂಗಲ್ C ಈಕ್ವಲ್ಸ್ ಆಂಗಲ್ C, ಬೋತ್ ಆರ್ ಕಾಮನ್. ಸೊ ಇಫ್ ಟೂ ಆಂಗಲ್ಸ್ ಆರ್ ಈಕ್ವಲ್, ವಾಟ್ ವಿ ಕ್ಯಾನ್ ರೈಟ್? ದೀಸ್ ಟೂ ಟ್ರಯಾಂಗಲ್ಸ್ ಆರ್ ಸಿಮಿಲರ್. ಸೊ ಟ್ರಯಾಂಗಲ್ ABC is similar to triangle BDC, which is a criteria we are using AA similarity theorem. ಆಯ್ತು ಅನ್ನೋದಾದ್ರೆ we can consider their corresponding sides. Again, for bigger triangle which is an hypotenuse AC. ಈಗ ನೋಡಿ, ಇಲ್ಲಿ 90 ಡಿಗ್ರಿಗೆ ಅಪೋಸಿಟ್ ಸೈಡ್ ಯಾವುದು? BC. Again, if you write BC, you write BC here. Next, which is a half part in this side? Hypotenuse side ಇರೋ half part ಯಾವುದು? DC.
ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಯಿತು, ಎ ಸಿ ಇಂಟು ಡಿ ಸಿ ವಿಚ್ ಇಸ್ ಈಕ್ವಲ್ ಟು ಬಿ ಸಿ ಇಂಟು ಬಿ ಸಿ ಸ್ಕ್ವೇರ್ ಕನ್ಸಿಡರ್ಡ್ ಆಸ್ ಇಕ್ವೇಶನ್ 2. ಈಗ ನೋಡಿ ಎ ಬಿ ಮತ್ತೆ ಬಿ ಸಿ ಮಧ್ಯೆ ಇರುವಂಥ ಸೈನ್ ಯಾವುದು, ಪ್ಲಸ್. ಹಾಗಾಗಿ ವಿ ಆರ್ ಗೋಯಿಂಗ್ ಫಾರ್ ಆ್ಯಡಿಂಗ್ 1 and 2. ಆ್ಯಡಿಂಗ್ 1 and 2 ಹತ್ರ ಆ್ಯಡಿಂಗ್ ಮಾಡಿದ್ರೆ ಏನಾಯಿತು ನೋಡಿ, ಎ ಸಿ ಇಂಟು ಎ ಡಿ ಪ್ಲಸ್ ಎ ಸಿ ಇಂಟು ಡಿ ಸಿ ವಿಚ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ದಟ್ ಮೀನ್ಸ್ ವಿ ಆರ್ ಆ್ಯಡಿಂಗ್ ಎಲ್ ಎಚ್ ಎಸ್ ಟು ಎಲ್ ಎಚ್ ಎಸ್, ಆರ್ ಎಚ್ ಎಸ್ ಟು ಆರ್ ಎಚ್ ಎಸ್. ಸೊ ಇನ್ ದಿಸ್ ಬೋತ್ ಕೇಸ್ ವಿ ಕ್ಯಾನ್ ಟೇಕ್ ಎ ಸಿ ಎಸ್ ಕಾಮನ್, ಉಳ್ಕೊಳ್ಳೋದು ಎ ಡಿ ಪ್ಲಸ್ ಡಿ ಸಿ. ಸೊ ದಿಸ್ ಇಸ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಸೊ ಇಲ್ಲಿ ಅಬ್ಸರ್ವ್ ಮಾಡಿ ಎ ಸಿ ಹಾಗೆ ಇರುತ್ತೆ ನೋಡಿ. ಎ ಡಿ ಪ್ಲಸ್ ಡಿ ಸಿ ಅಂದರೆ ನೋಡಿ, ಎ ಡಿ ಪ್ಲಸ್ ಡಿ ಸಿ ಅಂದರೆ ಅಗೇನ್ ಇಟ್ ಇಸ್ ಎ ಸಿ ವಿಚ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಸಿ ಇಂಟು ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ವಿಚ್ ಇಸ್ ದ ಪ್ರೂಫ್. ನೋಡಿ ವೆರಿ ಸಿಂಪಲ್. ಕಷ್ಟ ಅಂತ ಅನ್ಕೊಂಡ್ರೆ ಕಷ್ಟ, ಬಟ್ ಇಲ್ಲಿರೋ ಅಂತ ಕೆಲವೊಂದು ಟ್ರಿಕ್ಸ್ನ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ರೈಟ್ ಆಂಗಲ್ ಟ್ರಯಾಂಗಲ್ ವಿಚ್ ಇಸ್ ಅನ್ ಆಂಗಲ್ 90 degree right down. Then square of hypotenuse is equal to sum of square of other two sides. ಬರಿತೀರಾ. Construction, draw BD perpendicular to AC. ಇಲ್ಲೂ perpendicular because again we are applying the 90 degree. ಹಾಗಾಗಿ perpendicular. ಈಗ after taking perpendicular, the whole right angle triangle is divided into two half. So first you consider complete whole triangle with half part. Make them similar using the AA similarity theorem. That is, two angles are equal. ಸಿಮಿಲರ್ ಆಯಿತು ಅಂದರೆ ಕರೆಸ್ಪಾಂಡಿಂಗ್ ಸೈಡ್ಸ್ನ ಡಿವೈಡ್ ಮಾಡಿ. ಹೇಗೆ ತಗೊಳ್ತೀರಾ ಅನ್ನೋದಾದರೆ ನೋಡಿ, ಎರಡೂ ಟ್ರಯಾಂಗಲ್ಗೂ ಹೈಪೋಟೆನಸ್ ನೋಡಿ. ಹೈಪೋಟೆನಸ್ ನೋಡೋದು ಹೇಗೆ, 90 ಡಿಗ್ರಿಗೆ ಆಪೋಸಿಟ್ ಇರುವಂಥ ಸೈಡ್. ಸೊ ಎ ಸಿ ಬೈ ಎ ಬಿ, ಇಲ್ಲಿ ಎ ಬಿ ಬರೆದ್ರೆ ಇಲ್ಲೂ ಎ ಬಿ ಬರೀರಿ, ಬಿಕಾಸ್ ಎ ಬಿ ಇಂಟು ಎ ಬಿ ಸ್ಕ್ವೇರ್ ಬೈ what is the half side of hypotenuse, AD. Cross multiply, you will get AC into AD is equal to AB square. Consider it as equation 1. Now go for again whole triangle with other half, second part. So again you prove these two triangles are similar by taking AA similarity theorem. Two angles are equal. Illi nodi BD same irutte nodi. Illu B equals D. But only thing is here you took AA as a common. Here you took it as CC as a common. So ABC similar triangle BDC. So take the corresponding sides by taking hypotenuse. Nodi illi hypotenuse AC, BC into BC by half part it is DC. So AC into DC equals BC square. Observe now. Yak ma'am adding ge hodri annodadre illi nodi RHS alli AB square BC square avedra madhye irodenu plus adding 1 and 2 LHS to LHS, RHS to RHS. After simplifying that you got a proof as square of hypotenuse is equal to sum of square of other two sides. Clear ಆಯ್ತು ಅನ್ಕೋತೀನಿ. ನೋಡಿ ಈ ಥಿಯರಮ್ಗೆ ರಿಲೇಟೆಡ್ ಆಗಿ ಕ್ವೆಶನ್ಸ್ ಯಾವ ತರ ಕೊಡ್ಬೋದು ಅಂದ್ರೆ ಪೈಥಾಗರಸ್ ಟ್ರಿಪ್ಲೆಟ್ಸ್. ನೋಡಿ ಪೈಥಾಗರಸ್ ಟ್ರಿಪ್ಲೆಟ್ಸ್ ರಿಲೇಟೆಡ್ ಆಗಿ ಕೊಡ್ಬೋದು. ಟ್ರಿಪ್ಲೆಟ್ಸ್ ಅಂತಂದ್ರೆ ನಂಬರ್ಸ್ ಲೈಕ್ ಅದು ಯಾವುದು ಸ್ಯಾಟಿಸ್ಫೈ ಮಾಡುತ್ತೆ ಪೈಥಾಗರಸ್ ಥಿಯರಮ್ನ. ಲೈಕ್ ನೋಡಿ 3, 4, 5 ಅನ್ನೋದು ಒಂದು ಟ್ರಿಪ್ಲೆಟ್. ಅಂದ್ರೆ 5 ಸ್ಕ್ವೇರ್ 25 ಬರುತ್ತೆ. ಇದು 16, ಇದು 9. ನೋಡಿ 9 + 16 ಆ್ಯಡ್ ಮಾಡಿದ್ರೆ 25 ಬರುತ್ತೆ. ಅದೇ ತರ ನಿಮಗೆ 6, 8, 10 ಕೊಡ್ಬೋದು. ದಿಸ್ ಇಸ್ 100. ಇದು 64, 36 ನೋಡಿ 36, 64, 100 ಬರುತ್ತೆ. ಅದೇ ತರ 7, 24, 25 ಈ ತರ ಕೊಡ್ಬೋದು. ಅಥವಾ 5, 12, 13 ನೋಡಿ ಇದನ್ನೆಲ್ಲ ನಾವು ಪೈಥಾಗರಸ್ ಟ್ರಿಪ್ಲೆಟ್ಸ್ ಅಂತ ಕರಿತೀವಿ. ಇದಕ್ಕೆ ರಿಲೇಟೆಡ್ ಆಗಿ ಯಾವ್ದು ಆಗ್ಬಹುದು ವಿಚ್ ಸ್ಯಾಟಿಸ್ಫೈ ಪೈಥಾಗರಸ್ ಥಿಯರಮ್ ಅಂತ ಹೇಳಿ ಕೇಳುವಂತ ಚಾನ್ಸಸ್ ಇದೆ. ಫಾರ್ 1 mark ಅಲ್ವಾ, ಸೊ ಈ ತರ ಕೇಳುವಂತ ಚಾನ್ಸಸ್ ಇದೆ. ಓಕೆ, ಐ ಆಮ್ ಗೋಯಿಂಗ್ ಫಾರ್ ನೆಕ್ಸ್ಟ್ ಥಿಯರಮ್. ನೋಡಿ ಏರಿಯಾ ಆಫ್ ಸಿಮಿಲರ್ ಟ್ರಯಾಂಗಲ್ ಥಿಯರಮ್. ಸಿಮಿಲರ್ ಟ್ರಯಾಂಗಲ್ ಕೆಲವೊಂದು ಕ್ವೆಶ್ಚನ್ ಪೇಪರ್ಸ್ ಅಲ್ಲಿ ಕೇಳಿದ್ದಾರೆ, ಸಪ್ಲಿಮೆಂಟರಿ ಬೋರ್ಡ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ 5 marksಗೆ. ಸೊ ಹಾಗಾಗಿ ಇದನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಯು ಹ್ಯಾವ್ ಟು ಲರ್ನ್ ದಿಸ್. ಓಕೆ, ಎಗಿಂತ ತುಂಬಾ ನೀವು ಇದನ್ನ ಸ್ಟ್ರೆಸ್ ಮಾಡಿ ಇದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಲೇಬೇಕಾಗತ್ತೆ. ಇದನ್ನು ಕೇಳುವಂತ ಚಾನ್ಸಸ್ ಇದೆ. ಏನ್ ಹೇಳುತ್ತೆ, ವಾಟ್ ಯು ಮೀನ್ ಬೈ ದಿಸ್ ಏರಿಯಾ ಆಫ್ ಸಿಮಿಲರ್ ಟ್ರಯಾಂಗಲ್ ಥಿಯರಮ್ ಅಂತಂದ್ರೆ ನೋಡಿ ಇದರಲ್ಲೇ ಹೆಡ್ಡಿಂಗ್ ಅಲ್ಲೇ ಇದೆ ಸಿಮಿಲರ್ ಟ್ರಯಾಂಗಲ್. ಅಂದ್ರೆ ಎರಡು ಟ್ರಯಾಂಗಲ್ ಸಿಮಿಲರ್ ಆಗ್ಬಿಟ್ಟಿರುತ್ತೆ. ಓಕೆ, ಆದ್ರೆ ಏರಿಯಾನ ನಾವು ಹೇಗೆ ಫೈಂಡ್ ಔಟ್ ಮಾಡ್ತೀನಿ ಅನ್ನೋದೇ ಈ ಥಿಯರಮ್ ಹೇಳೋದು. ಓಕೆ, ಏನ್ ಹೇಳುತ್ತೆ ಅಂತಂದ್ರೆ ನೋಡಿ ದಿ ರೇಷಿಯೋ ಆಫ್ ನೋಡಿ ದ ರೇಷಿಯೋ ಆಫ್ ಏರಿಯಾ ಆಫ್ ನೋಡಿ ದ ರೇಷಿಯೋ ಆಫ್ ಏರಿಯಾ ಆಫ್ ಟೂ ಸಿಮಿಲರ್ ಟ್ರಯಾಂಗಲ್. ನೋಡಿ ಟೂ ಸಿಮಿಲರ್ ಟ್ರಯಾಂಗಲ್ ಈಸ್ ಈಕ್ವಲ್ ಟು ನೋಡಿ ಈಸ್ ಈಕ್ವಲ್ ಟು the ratio of ನೋಡಿ ratio of square of ನೋಡಿ square of their corresponding sides ಅಂತ ಹೇಳ್ತೀವಿ. ಅರ್ಥ ಆಗ್ತಿದೆ ಅನ್ಕೋತೀನಿ. corresponding sides ಅಂತ ಇನ್ನೊಂದ್ಸರಿ ರಿಪೀಟ್ ಮಾಡ್ತಿದ್ದೀನಿ ನೋಡಿ. the ratio of area of two similar triangle
ಈಸ್ ಈಕ್ವಲ್ ಟು ರೇಷಿಯೋ ಆಫ್ ಸ್ಕ್ವೇರ್ ಆಫ್ ದೇರ್ ಕರೆಸ್ಪಾಂಡಿಂಗ್ ಸೈಡ್ಸ್ ಅಂತ ಅರ್ಥ. ಏನ್ ಮ್ಯಾಮ್ ಇದರ ಅರ್ಥ ಅಂದ್ರೆ ನೋಡಿ, ಆಮೇಲೆ ಈ ಥಿಯರಮ್ ನೆನ್ಪಿಟ್ಕೊಳ್ಳೋದು ಹೇಗೆ, ಅವರೇ ಸ್ಟೇಟ್ಮೆಂಟ್ ಕೊಡ್ತಾರೆ, ನೀವು ಸ್ಟೇಟ್ಮೆಂಟ್ ಬರೆಯೋ ಅವಶ್ಯಕತೆ ಇಲ್ಲ. ಬಟ್ ಸ್ಟೇಟ್ಮೆಂಟ್ ನೋಡಿ ಇದೇ ಥಿಯರಮ್ಮ ಅಂತ ಹೇಳೋಕೆ ಕೀವರ್ಡ್ ಏರಿಯಾ. ನೋಡಿ ಏರಿಯಾ ಅನ್ನೋ ವರ್ಡ್ ಇನ್ ಯಾವ ಥಿಯರಮ್ ಅಲ್ಲೂ ಇಲ್ಲ. ನಾನು ಅದಕ್ಕೆ ಪ್ರತಿಯೊಂದು ಥಿಯರಮ್ ಅಲ್ಲೂ ನಾನು ನಿಮ್ಗೆ ಒಂದು ಕೀವರ್ಡ್ಸ್ ಹೇಳ್ತಾ ಇದ್ದೀನಿ. BPT ಅವರೇ ಸ್ಟೇಟ್ಮೆಂಟ್ ಕೊಟ್ರೆ ಪ್ಯಾರಲಲ್ ಅನ್ನೋ ವರ್ಡ್ ಇದೆಯಾ ಅಂತ ಚೆಕ್ ಮಾಡಿ. AA ಸಿಮಿಲಾರಿಟಿ ಅವರೇ ಕೊಟ್ರೆ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಈಕ್ವಲ್ ಅನ್ನೋದು ನೋಡ್ಕೋಬೇಕು. ಬಿಕಾಸ್ ಇಸ್ ಬಂದ್ರೆ ಆಸ್ ಯು ನೋ ದಟ್ ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಇರುತ್ತೆ. ಇನ್ನು ಏರಿಯಾ ಅಂತ ಬಂದ್ರೆ ಏರಿಯಾ ಅನ್ನೋ ವರ್ಡ್ ಇದೆಯಾ ಅಂತ ನೋಡ್ಕೊಳ್ಳಿ. ಬಿಕಾಸ್ ಇಲ್ಲಿ ಕನ್ಫ್ಯೂಸ್ ಆಗೋದೇ AA ಮತ್ತೆ ಏರಿಯಾಗೆ ಕನ್ಫ್ಯೂಸ್ ಆಗ್ತಾರೆ ತುಂಬಾ ಮಕ್ಕಳು. AA ಕೇಳಿದ್ರೆ ಏರಿಯಾ ಬರೀತಾರೆ, ಏರಿಯಾ ಕೇಳಿದ್ರೆ AA ಸಿಮಿಲಾರಿಟಿ ಬರೀತಾರೆ. ಇಲ್ಲಿ ಹೇಳಿದ್ನಲ್ಲ ಕೀವರ್ಡ್, AA ಎಲ್ಲೂ ಏರಿಯಾ ಅನ್ನೋ ವರ್ಡ್ ಇಲ್ಲ, ಹೌದಾ? ಹಾಗಾಗಿ AA ಸಿಮಿಲಾರಿಟಿ ಥಿಯರಮ್ ಆದ್ರೆ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಈಕ್ವಲ್ ಅಂತ ತಗೊಳ್ಳಿ. ಏರಿಯಾ ಅಂತ ಬಂದ್ರೆ ಏರಿಯಾ ಅನ್ನೋ ವರ್ಡ್ ಇರುತ್ತೆ, ಅದನ್ನ ಅಬ್ಸರ್ವ್ ಮಾಡಿ. ಸೊ ಏನಿದ್ರ ಅರ್ಥ, ವಾಟ್ ಇಸ್ ದಿಸ್ ಸ್ಟೇಟ್ಮೆಂಟ್ ಸೇಸ್ ಅಂತಂದ್ರೆ ನೋಡಿ, ಎರಡು ಟ್ರಯಾಂಗಲ್ ನಾವು ಕನ್ಸಿಡರ್ ಮಾಡ್ತೀವಿ ಇಲ್ಲಿ. ಅಂದ್ರೆ ದೇ ಆರ್ ಸೇಯಿಂಗ್ ದಟ್ ದೇ ಟೂ ಟ್ರಯಾಂಗಲ್ಸ್ ಆರ್ ಸಿಮಿಲರ್, ಎರಡು ಸಿಮಿಲರ್ ಅಂತೆ, ಸೇಮ್ ಇದೆ ಅಂತ ಹೇಳಿ. ಸೊ ಇದ್ರ ಏರಿಯಾ ತಗೊಂಡ್ರೆ ನೋಡಿ, ಏರಿಯಾ ಆಫ್ ಫಾರ್ ಎಕ್ಸಾಂಪಲ್ ನಾನು ABC ಅಂತ ತಗೊಳ್ತೀನಿ, ಐ ವಿಲ್ ಕನ್ಸಿಡರ್ DEF ಅಂತ ನಾನು ಕನ್ಸಿಡರ್ ಮಾಡಿದ್ರೆ ಇವೆರಡರ ಏರಿಯಾ ರೇಷಿಯೋ ಅಂತ ಹೇಳಿದ್ದಾರೆ. ರೇಷಿಯೋ ಅಂದ್ರೆ ಡಿವಿಷನ್. ಏರಿಯಾ ಆಫ್ ಟ್ರಯಾಂಗಲ್ ABC ಅಂತ ನಾನು ತಗೊಳ್ತೀನಿ, ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ DEF ಅಂತ ತಗೊಳ್ತೀನಿ. ಇದರ ಏರಿಯಾ ಬೇಕು ಅಂತಂದ್ರೆ ಯಾವ್ದಾದ್ರು ಎರಡು ಕರೆಸ್ಪಾಂಡಿಂಗ್ ಸೈಡ್ ನ ಸ್ಕ್ವೇರ್ ಮಾಡಿದ್ರೆ ಬರುತ್ತೆ. ಅದ್ರ ರೇಷಿಯೋ ನೋಡಿ, AB ಬೈ DE ಹೋಲ್ ಸ್ಕ್ವೇರ್. ನೋಡಿ ಈ ಸೈಡ್ ಕೊಟ್ಟಿದ್ರೆ ಈ ಸೈಡ್ ನ ಸ್ಕ್ವೇರ್ ಮಾಡ್ಬೇಕು, ಅಥವಾ AC ಬೈ DF ಹೋಲ್ ಸ್ಕ್ವೇರ್, ಅಥವಾ BC ಬೈ EF ಹೋಲ್ ಸ್ಕ್ವೇರ್. ಈ ತರ ನಾವು ಸ್ಕ್ವೇರ್ ಮಾಡಿದ್ರೆ ವಿ ಆರ್ ಗೋಯಿಂಗ್ ಟು ಗೆಟ್ ದಿ ರೇಷಿಯೋ ಆಫ್ ದೇರ್ ಏರಿಯಾ ಆಫ್ ಟೂ ಸಿಮಿಲರ್ ಟ್ರಯಾಂಗಲ್. ಇದೆ ಇಷ್ಟೇ ಮೀನಿಂಗ್. ದ ರೇಷಿಯೋ ಆಫ್ ಏರಿಯಾ ಆಫ್ ಟೂ ಸಿಮಿಲರ್ ಟ್ರಯಾಂಗಲ್ is equal to ratio of square of their corresponding sides ಅಂತ ಹೇಳ್ತೀವಿ. ಇಸ್ ಇಟ್ ಕ್ಲಿಯರ್? ಸೊ ಇದನ್ನ ಹೇಗೆ ಪ್ರೂವ್ ಮಾಡೋದು? ಹಾಗಾದ್ರೆ ಎರಡು ಏರಿಯಾ ತಗೊಂಡು ನಾವು ರೇಷಿಯೋ ತಗೊಂಡು ಕರೆಸ್ಪಾಂಡಿಂಗ್ ಸೈಡ್ಸ್ ಈಕ್ವಲ್ ಹೇಗೆ ಅಂತ ಪ್ರೂವ್ ಮಾಡೋದು ಅನ್ನೋದಾದ್ರೆ ನೋಡ್ತಾ ಬನ್ನಿ. ಸೊ ಫಸ್ಟ್ ಯು ಹ್ಯಾವ್ ಟು ರೈಟ್ ದ ಫಿಗರ್. ಫಿಗರ್ ಹೇಗೆ ಬರೀತೀರಾ? ರೈಟ್ ಟೂ ಸಿಮಿಲರ್ ಟ್ರಯಾಂಗಲ್, ನೋಡೋಕೆ ಒಂದೇ ತರ ಕಾಣಬೇಕು, ಬರಿ. ಸೊ ದಲ್ಲಿ ನಿಮಗೆ ಗೊತ್ತಾಗ್ತಿದೆ ನೋಡಿ, ಡಿಫ್ರೆನ್ಸ್ ಗೊತ್ತಾಗ್ತಿದೆ. ಏರಿಯಾದಲ್ಲಿ we will write at the same triangles, but in AA one smaller triangle, one bigger triangle. See, we will write it as like this. ನೋಡಿ ಅಬ್ಸರ್ವ್ ಮಾಡ್ತಾ ಬನ್ನಿ, ನೋಡೋಕೆ ಒಂದೇ ತರ ಇರಬೇಕು. ಓಕೆ, ಸೊ ಲೆಟ್ ಇಸ್ ಕನ್ಸಿಡರ್ ಇಟ್ ಆಸ್ A B C ಅಂತ ತಗೊಳ್ಳಿ. ಇದನ್ನ ಬೇಕಾದ್ರೆ P Q R ಅಂತ ತಗೊಳ್ಳಿ. ಓಕೆ, ಸೊ ಇಲ್ಲಿ ಬರೀತಾ ಹೋಗೋಣ. ಸೊ ಲೆಟ್ ಅಸ್ ರೈಟ್ ದಿಸ್. ಡೇಟಾ ಅಂತ ಬಂದ್ರೆ ಫಸ್ಟ್ ಡೇಟಾ. ಸೊ ಏನ್ ತಗೊಂಡಿದ್ದೀರಾ? ಫಸ್ಟ್ ಇನ್ ಟ್ರಯಾಂಗಲ್ ಸಿಮಿಲರ್ ಅಂತ ಹೇಳಿದ್ವಿ ಸ್ಟಾರ್ಟಿಂಗ್ ಅಲ್ಲೇ, ದೀಸ್ ಟೂ ಟ್ರಯಾಂಗಲ್ಸ್ ಆರ್ ಸಿಮಿಲರ್. ಹಾಗಾದ್ರೆ ಏನಾಯ್ತು? ಟ್ರಯಾಂಗಲ್ ABC is similar to triangle PQR. ನೋಡಿ ಡೇಟಾದಲ್ಲಿ ನಾವು ಸಿಮಿಲರ್ ಅಂತ ಬರಿತಿದೀವಿ. ಬಿಕಾಸ್ ದ ರೇಷಿಯೋ ಆಫ್ ಏರಿಯಾ ಆಫ್ ಫೈಂಡ್ ದ ರೇಷಿಯೋ ಆಫ್ ಏರಿಯಾ ಆಫ್ ಟೂ ಸಿಮಿಲರ್ ಟ್ರಯಾಂಗಲ್ ಅಂತ ಹೇಳಿದೀವಿ ಸ್ಟೇಟ್ಮೆಂಟ್ ಅಲ್ಲಿ. ಸೊ ದೀಸ್ ಟೂ ಟ್ರಯಾಂಗಲ್ಸ್ ಆರ್ ಸಿಮಿಲರ್. ಸಿಮಿಲರ್ ಆಯ್ತು ಅಂದ್ರೆ ಏನ್ ಬರಿಬೇಕು? ಅದ್ರ ಪ್ರೀವಿಯಸ್ ಸ್ಟೆಪ್ ಏನು? ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ. ದಟ್ ಮೀನ್ಸ್ AB by PQ which is equal to BC by QR which is equal to AC by PR. ನೋಡಿ corresponding sides ನ equal ಆಗಿ ಡಿವೈಡ್ ಮಾಡಿ. ಇದಿಷ್ಟೇ ಡೇಟಾ. These two triangles are similar. Corresponding sides are divided in the same ratio. To prove. ಏನಂತ ಪ್ರೂವ್ ಮಾಡಬೇಕು? ಈಗ ತಾನೇ ಹೇಳಿದೆ ನಾನು, ರೇಷಿಯೋ ತಗೊಳ್ಬೇಕು. ಏನು? ಏರಿಯಾ ಆಫ್ ಟ್ರಯಾಂಗಲ್ ABC ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ PQR ಅಂತ ಹೇಳಿ. ಈಗ ನಾವೇನ್ ಬರಿಬೇಕು? ದೇರ್ ಕರೆಸ್ಪಾಂಡ್ ದ ಸ್ಕ್ವೇರ್ ಆಫ್ ದೇರ್ ಕರೆಸ್ಪಾಂಡಿಂಗ್ ಸೈಡ್ಸ್ ಅಂತ. ಹೌದಾ? ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಯ್ತಾ? ಇಲ್ಲಿ ನೀವು ಡೇಟಾದಲ್ಲಿ ಬರ್ದಿದ್ದೀರಾ ನೋಡಿ, ಅದಕ್ಕೆ ಇಲ್ಲೊಂದು ಹಿಂಟ್ ಕೊಡ್ತಾ ಇದೀನಿ. ಇಲ್ಲಿ ನಿಮ್ಗೆ ಯಾವ್ದು ಸ್ಕ್ವೇರ್ ತಗೊಳ್ಬೇಕು ಅನ್ನೋದು ಡೌಟ್ ಆದ್ರೆ ಇಲ್ಲಿ ಏನ್ ಬರ್ದಿದ್ದೀರಾ ಈ ಡೇಟಾದಲ್ಲಿ, ಯು ಕಾಪಿ ದ ಸೇಮ್ ಥಿಂಗ್. ಸಿ AB by PQ ಅಂತ ಬರೆದು ಜಸ್ಟ್ ಯು ಸ್ಕ್ವೇರ್ ಇಟ್ ಈಕ್ವಲ್ಸ್. ಅದೇ ತರ BC by QR ಅಂತ ಬರೆದು ಸ್ಕ್ವೇರ್ ಇಟ್. ಅದೇ ತರ AC by PR ಅಂತ ಬರೆದು ಸ್ಕ್ವೇರ್ ಇಟ್. ನೋಡಿ ಸ್ಕ್ವೇರ್ ಆಫ್ ದೇರ್ ರೇಷಿಯೋ ಆಫ್ ಸ್ಕ್ವೇರ್ ಆಫ್ ದೇರ್ ಕರೆಸ್ಪಾಂಡಿಂಗ್ ಸೈಡ್ಸ್. ಕ್ಲಿಯರಾ? ನಾವು ವಿಲ್ ಗೋ ಫಾರ್ ಕನ್ಸ್ಟ್ರಕ್ಷನ್. ನೋಡಿ ಕನ್ಸ್ಟ್ರಕ್ಷನ್ ಅಂತ ಬಂದಾಗ ಅಬ್ಸರ್ವ್, ಆಸ್ ಯು ನೋ ದಟ್ ದೇರ್ ವಿ ಹ್ಯಾವ್ ಟು ಫೈಂಡ್ ದಿ ಏರಿಯಾ. ವಾಟ್ ಇಸ್ ಏರಿಯಾ ಆಫ್ ಟ್ರಯಾಂಗಲ್? ಹಾಫ್ ಇಂಟು ಬೇಸ್ ಇಂಟು ಹೈಟ್. ಇಲ್ಲೇನೋ ಬೇಸ್ ಇದೆ ನೋಡಿ, ಇನ್ ದಿಸ್ ಟ್ರಯಾಂಗಲ್ ಬೇಸ್ ಇಸ್ BC, ಇನ್ ದಿಸ್ ಟ್ರಯಾಂಗಲ್ ಬೇಸ್ ಇಸ್ QR, ಬಟ್ ವಿ ಡೋಂಟ್ ಹ್ಯಾವ್ ಹೈಟ್. ಹಾಗಾದ್ರೆ ಹೈಟ್ ಬೇಕು ಅಂತಂದ್ರೆ ವಿ ಹ್ಯಾವ್ ಟು ಡ್ರಾ ಒನ್ ಪರ್ಪೆಂಡಿಕ್ಯುಲರ್ ಟು ದಿ ಬೇಸ್. ಸೊ ಹಾಗಾದ್ರೆ ನೋಡಿ ಏನ್ ಮಾಡ್ತಿದ್ದೀನಿ, ಡ್ರಾ. ನೋಡಿ ಇಲ್ಲಿ ಏನಾಯ್ತು? ಡ್ರಾ AM ಪರ್ಪೆಂಡಿಕ್ಯುಲರ್ ಟು BC, PN ಪರ್ಪೆಂಡಿಕ್ಯುಲರ್ ಟು QR. ಅಷ್ಟೇ ನೋಡಿ, ವೆರಿ ಸಿಂಪಲ್. ಇಲ್ಲಿ ಕನ್ಸ್ಟ್ರಕ್ಷನ್ ಡ್ರಾ AM. ನೋಡಿ AM ಪರ್ಪೆಂಡಿಕ್ಯುಲರ್ ಟು BC, PN ನೋಡಿ PN ಪರ್ಪೆಂಡಿಕ್ಯುಲರ್ ಟು QR. ಇಷ್ಟೇನೆ ನಾವು ಮಾಡ್ತೇವೆ. ಬಿಕಾಸ್
To find the area of triangle, we want half into base into height. So for that we have base, so we have to find height. Okay, we'll go for proof. Proof ಹೋಗೋಣ. Consider ಇಂದ ಶುರು ಮಾಡ. Consider. ಈಗ ನೋಡಿ ಇಲ್ಲಿ ಏನಿದೆ LHS ತಗೊಳ್ಳೋಣ. Area of ನೋಡಿ area of triangle ABC divided by area of triangle PQR ತಗೊಂಡು. Okay, ಈಗ area of triangle ಅಂತಂದಾಗ half into base into height. ಈಗ first triangle half ಅಂತ ಬರ್ಕೊಳ್ಳೋಣ. Half. What is base? BC is the base. Okay, height ಯಾವುದು ಈಗ ತಾನೇ ನಾವು ಕನ್ಸ್ಟ್ರಕ್ಟ್ ಮಾಡ್ಕೊಂಡ್ವಲ್ಲ AM divided by again ಆ ಸೈಡ್ ಏನಾಯ್ತು half which is a base QR. What is the height? PN ನೋಡಿ ಬರದ್ವಿ. half of cancel ಆಯ್ತು. ಈಗ ಉಳ್ಕೊಂಡಿರೋದೇನು area of triangle ABC divided by area of triangle PQR which is equal to BC by QR ನೋಡಿ BC by QR into AM by PN ಅಂತ ಬರೀತೀವಿ. ಈಗ ಬಟ್ ನೋಡಿ ಫಸ್ಟ್ ಒನ್ ನಾವು ಏನಂತ ಪ್ರೂವ್ ಮಾಡಬೇಕು AB by PQ ಅಲ್ವಾ ಬೇಕಾಗಿರೋದು. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ಫ್ರಮ್ ಡೇಟಾ C by QR ಕ್ಯಾನ್ ಐ ಸಬ್ಸ್ಟಿಟ್ಯೂಟ್ AB by PQ ಬಿಕಾಸ್ ಇಲ್ಲಿ ನಾವು ನೋಡಿ ಸ್ಟಾರ್ಟಿಂಗ್ ಅಲ್ಲಿ ಮೂರು ಈಕ್ವಲ್ ಅಂತ ಬರೆದಿದ್ದೀವಿ. AB PQ equals BC by QR AC by PR ಅಂತ ಹೇಳಿ. ಸೊ ಇನ್ಸ್ಟೆಡ್ ಆಫ್ BC by QR I am writing it as AB by PQ into AM by PN. So how we change from data in the change ಮಾಡಿದೆ. Consider it as equation 1. What is this? Area of triangle ABC divided by area of triangle PQR. ಇದನ್ನ equation 1 ಅಂತ ಕನ್ಸಿಡರ್ ಮಾಡಿ. ಈಗ ನೋಡಿ ಜಸ್ಟ್ ನೋಡಿ ಈ AM by P ಅನ್ನ ನಾನು ಕ್ಯಾನ್ಸಲ್ ಮಾಡಬೇಕು ಬಿಕಾಸ್ ನನಗೀಗ AB by ನೋಡಿ AB by PQ ಹೋಲ್ ಸ್ಕ್ವೇರ್ ನೋಡಿ ಸ್ಕ್ವೇರ್ ಆಗೋದು ಯಾವಾಗ ವೆನ್ ಯು ಮಲ್ಟಿಪ್ಲೈ ದ ಸೇಮ್ ನಂಬರ್ ಟ್ವೈಸ್ ಬಿಕಾಸ್ ನೋಡಿ ಇಲ್ಲಿ 2 into 2 ಅವಾಗ ಏನಾಯ್ತು 2 ಸ್ಕ್ವೇರ್ 3 into 3 3 ಸ್ಕ್ವೇರ್. ಅದೇ ತರ AB by PQ ಹೋಲ್ ಸ್ಕ್ವೇರ್ ಆಗಬೇಕು ಅಂದ್ರೆ ಐ ಹ್ಯಾವ್ ಟು ಮಲ್ಟಿಪ್ಲೈ ವಿತ್ AB by PQ ಅಂದ್ರೆ AM by PN ಜಾಗದಲ್ಲಿ ನಾನು AB by PQ ಅಂತಾನೆ ತಗೊಳ್ಬೇಕು. ಹಾಗಾಗಿ ನಾವೇನ್ ಮಾಡ್ಬೇಕಾದ್ರೆ ಈಕ್ವಲ್ಸ್ ಮಾಡಬೇಕು ಅಂತಂದ್ರೆ ವಿ ಹ್ಯಾವ್ ಟು ಕನ್ಸಿಡರ್ ದೀಸ್ ಟೂ ಟ್ರಯಾಂಗಲ್. ನೋಡಿ ಯಾವ ಟ್ರಯಾಂಗಲ್ ಇವೆರಡು ಸೈಡ್ ಇರುವಂತ ಟ್ರಯಾಂಗಲ್ ಯಾವುದು ಈ ಸೈಡ್ ನೋಡಿ AB ಇದೆ PQ ಇದೆ AM ಇದೆ PN ಇದೆ ಅವೆರಡು ಇರೋ ಟ್ರಯಾಂಗಲ್ ಯಾವುದು ಇವೆರಡು. ಸೊ ಯಾವುದು ಇನ್ ಟ್ರಯಾಂಗಲ್ ABM ನೋಡಿ ABM and ಟ್ರಯಾಂಗಲ್ PQN ತಗೊಳ್ತೀವಿ. ಈಗ ಇವೆರಡನ್ನು ನಾನು ಸಿಮಿಲರ್ ಅಂತ ಪ್ರೂವ್ ಮಾಡ್ಬೇಕಷ್ಟೇ. ವಿ ಹ್ಯಾವ್ ಟು ಪ್ರೂವ್ ದಿಸ್ ಟೂ ಟ್ರಯಾಂಗಲ್ಸ್ ಆರ್ ಸಿಮಿಲರ್. ಅಗೇನ್ ಸಿಮಿಲರ್ ಅಂತ ಪ್ರೂವ್ ಮಾಡಬೇಕು ಅಂದ್ರೆ ಯಾವ ಕ್ರೈಟೀರಿಯಾ ಇದೆ AA ಎರಡು ಆಂಗಲ್ ನ ಈಕ್ವಲ್ ಮಾಡಿದ್ರೆ ಆಯ್ತು. ಈಗ ಫಸ್ಟ್ ನೋಡಿ ಆಂಗಲ್ M ಈಕ್ವಲ್ಸ್ ಆಂಗಲ್ N ಬೋತ್ ಆರ್ ಈಕ್ವಲ್ ಟು 90 ಡಿಗ್ರಿನಾ ಬಿಕಾಸ್ ಪರ್ಪೆಂಡಿಕ್ಯುಲರ್ ಅಂತ ಹೇಳಿದೀವಿ ಬೈ ಕನ್ಸ್ಟ್ರಕ್ಷನ್. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಆಂಗಲ್ B ಈಕ್ವಲ್ಸ್ ಆಂಗಲ್ Q ಅಂತ ಬರಿಬಹುದಾ ನೋಡಿ ಆಂಗಲ್ BQ ಬಿಕಾಸ್ ಡೇಟಾದಲ್ಲಿ ನಾವೇನು ಹೇಳಿದೀವಿ ದೀಸ್ ಟೂ ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಇದೆ ಅಂತಂದ್ರೆ ಆಲ್ ಆಂಗಲ್ಸ್ ಆರ್ ಈಕ್ವಲ್. ಸೊ ಬೈ ಡೇಟಾ ನೋಡಿ ಎರಡು ಆಂಗಲ್ ಈಕ್ವಲ್ ಆಯ್ತು ಅಂತಂದ್ರೆ ವಿ ಕ್ಯಾನ್ ಸೇ ದಟ್ ಟ್ರಯಾಂಗಲ್ ABM ಈಸ್ ಸಿಮಿಲರ್ ಟು ಟ್ರಯಾಂಗಲ್ PQN. ವಾಟ್ ಇಸ್ ದ ರೀಸನ್? ವಿ ಕ್ಯಾನ್ ರೈಟ್ ಇಟ್ ಆಸ್ AA ಸಿಮಿಲಾರಿಟಿ. ಮುಗ್ದೋಯ್ತು ನೋಡಿ. ಹಾಗಾದ್ರೆ ಅದ್ರ ಪ್ರಕಾರ ಇವೆರಡು ಟ್ರಯಾಂಗಲ್ ಸಿಮಿಲರ್ ಆಯ್ತು ಅಂತಂದ್ರೆ ವಿ ಕ್ಯಾನ್ ಈಕ್ವೇಟ್ ಎನಿ ಸೈಡ್ಸ್ ವಿತ್ ಎನಿ ಸೈಡ್. ಹೌದಾ? ಆದ್ರೆ ನಾನೇನ್ ಮಾಡ್ತೀನಿ AB by PQ AB by PQ is equal to AM by PN ಅಂತ ಈಕ್ವಲ್ ಮಾಡ್ತೀನಿ. ನೋಡಿ ದಿಸ್ AB ಕರೆಸ್ಪಾಂಡಿಂಗ್ ಸೈಡ್ಸ್ ನೋಡಿ AB by PQ AM by PN. ಮ್ಯಾಮ್ ಕನ್ಫ್ಯೂಸ್ ಆಯ್ತು ಯಾವ ಸೈಡ್ ತಗೊಳ್ಳೋದು ಅಂತಂದ್ರೆ ನೋಡಿ ಇಲ್ಲಿ ಡೇಟಾದ ಇಲ್ಲಿ ಏನು ಇಕ್ವೇಶನ್ 1 ಅಲ್ಲಿ ಬರ್ತಿದ್ದೀರಾ ಅದನ್ನೇ ಕಾಪಿ ಮಾಡ್ಕೊಳ್ಳಿ ಇಲ್ಲಿ ಇಂಟು ಬದಲು ಈಕ್ವಲ್ಸ್ ಆಗಿ ಕನ್ಸಿಡರ್ ಇಟ್ ಆಸ್ ಇಕ್ವೇಶನ್ 2. ಈಗ ನೋಡಿ ಸಬ್ಸ್ಟಿಟ್ಯೂಟ್ 2 in 1. ಈಗ 2 ಅಲ್ಲಿ ಬಂದಿರುವಂತ ಈಕ್ವೇಶನ್ ನಾನು 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಈಗ 1 ಏನಾಯ್ತು ಅವಾಗ ದ 1 ಬಿಕಮ್ಸ್ ಸೊ 1 ಏನಾಗುತ್ತೆ ಅವಾಗ ಏರಿಯಾ ಆಫ್ ಟ್ರಯಾಂಗಲ್ ABC divided by area of triangle PQR which is equal to ಏನಾಯ್ತು AB by PQ ನೋಡಿ AB by PQ into AB by PQ ಆಯ್ತಾ. ಸೊ ಏನಾಯ್ತು AB by PQ ಹೋಲ್ ಸ್ಕ್ವೇರ್ ಆಯ್ತು ಬಂದೇ ಬಿಡುತ್ತೆ ನೋಡಿ. ಫಸ್ಟ್ ಒನ್ ಬಂದ್ರೆ ಸಾಕು ಸಿಮಿಲರ್ಲಿ ಅಂತ ಬರೆದು ನೀವು ವಾಟ್ ಇಸ್ ರಿಟರ್ನ್ ಇನ್ ದ ಪ್ರೂಫ್ ಯು ಕಾಪಿ ದ ಸೇಮ್ ಥಿಂಗ್. ಏನಂತ ಏರಿಯಾ ಆಫ್ ಟ್ರಯಾಂಗಲ್ ABC divided by area of triangle PQR is equal to AB by PQ whole square BC by QR whole square AC by PR whole square ಅಂತ ಮತ್ತೆ ರಿಪೀಟ್ ಮಾಡಿದ್ರೆ ಯು ವಿಲ್ ಗೆಟ್ ದ ಪ್ರೂಫ್. ಅರ್ಥ ಆಯ್ತು ಅನ್ಕೋತೀನಿ. ನೋಡಿ ಈ ಥಿಯರಮ್ ನ ಪ್ರೂವ್ ಮಾಡಕ್ಕೆ ಎರಡು ನೋಡೋಕೆ ಒಂದೇ ತರ ಇರೋ ಟ್ರಯಾಂಗಲ್ ನ ಬರಿಬೇಕು. ಟ್ರಯಾಂಗಲ್ ABC ಟ್ರಯಾಂಗಲ್ PQR. ಓಕೆ, ಇಲ್ಲಿ ಎರಡು ಸಿಮಿಲರ್ ಅಂತ ಬರೆದು ಕರೆಸ್ಪಾಂಡಿಂಗ್ ಸೈಡ್ಸ್ ನ ಡಿವೈಡ್ ಮಾಡಿ ದಟ್ ಈಸ್ ಡೇಟಾ. ಟು ಪ್ರೂವ್ ಏನು ಅವೆರಡು ಏರಿಯಾನ ರೇಷಿಯೋ ತಗೊಳ್ಳಿ. ಏರಿಯಾ ಆಫ್ ಟ್ರಯಾಂಗಲ್ ABC divided by ಏರಿಯಾ ಆಫ್ ಟ್ರಯಾಂಗಲ್ PQR. ಇಲ್ಲಿ ಏನ್ ಡೇಟಾದಲ್ಲಿ ನೀವು ಕರೆಸ್ಪಾಂಡಿಂಗ್ ಸೈಡ್ಸ್ ಡಿವೈಡ್ ಮಾಡಿರ್ತೀರೋ ದ ಸೇಮ್ ಥಿಂಗ್ ಯು ರೈಟ್ ಅಂಡ್ ಸ್ಕ್ವೇರ್ ದೆಮ್. Okay, now construction, as we are finding the area, we want height ಬೇಕು. So for that we are drawing the perpendicular AM perpendicular to
BC PN perpendicular to QR. Proof anta hodre consider area of triangle ratio tagoli. Here we are applying the formula half into base into height. So half base is BC AM. Half of cancel aitu. But here instead of BC by QR I am substituting AB by PQ as it is equal in the data. Again you'll observe ಮಾಡಿ when only the same number is multiplied twice you are going to get this square. ಹಾಗಾಗಿ ಆ ಟ್ವೈಸ್ ನ ಮಾಡೋಕ್ಕೋಸ್ಕರ ಇನ್ ಪ್ಲೇಸ್ ಆಫ್ AM by PN ಜಾಗದಲ್ಲಿ AB by PQ ಬರೋಕ್ಕೋಸ್ಕರ we are taking these two smaller triangle and we are proving them as similar by using AA similarity. ಎರಡು ಆಂಗಲ್ ನ ತಗೊಂಡು ಈಕ್ವಲ್ ಮಾಡಿ we are proving those two triangles are similar ಆದ್ರೆ corresponding sides ನ ಈಕ್ವಲ್ ಮಾಡಬಹುದು. ಸೊ ಹಾಗಾದ್ರೆ ಈಗ AM by PN ಜಾಗದಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡಬಹುದು? AB by PQ. So now substitute 2 in 1. So 1 becomes area of triangle ABC divided by area of triangle PQR. AB into AB by PQ into AB by PQ. AB by PQ whole square ಬಂದೇ ಬಿಡ್ತು. ಒಂದು ಬಂತು ಅಂತಂದ್ರೆ similarly whatever you written in the proof you copy the same thing, hence proved ಅಂತ ಬರೆದ್ರೆ ಮುಗೀತು. ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಈಗ ಈ ಲೆಸನ್ ರಿಲೇಟೆಡ್ ಆಗಿ ಪ್ರಾಬ್ಲಮ್ಸ್ ಯಾವ ತರ ಕೇಳಬಹುದು ಅನ್ನೋದಾದ್ರೆ ಇಲ್ಲಿ ನಾನು ಒಂದು ಸಿಂಪಲ್ ಫಾರ್ಮುಲಾ ಹೇಳ್ಕೊಡ್ತೀನಿ ನೋಡಿ. ಈಗ ಏರಿಯಾ ಕೊಟ್ಟಿರ್ತಾರೆ. ಓಕೆ, ಫಾರ್ ಎಕ್ಸಾಂಪಲ್ ಏರಿಯಾ ಇಸ್ ಈಕ್ವಲ್ ಟು 25:16 ಅಂತ ಕೊಟ್ಟಿರ್ತಾರೆ. ನಾನು ಇವಾಗ ಅದರ ಸೈಡ್ಸ್ ನ ಫೈಂಡ್ ಔಟ್ ಮಾಡಬೇಕು. ಅವಾಗ ಏನ್ ಮಾಡ್ತೀರಾ, ಜಸ್ಟ್ ಯು ಸ್ಕ್ವೇರ್ ರೂಟ್ ದಿ ಏರಿಯಾ ಏನಾಗುತ್ತೆ ಅವಾಗ ಸ್ಕ್ವೇರ್ ರೂಟ್ ಆಫ್ 25:16 ಏನಾಗುತ್ತೆ, ಇಟ್ ಬಿಕಮ್ಸ್ 5:4 ಆಗುತ್ತೆ. ದಿಸ್ ಬಿಕಮ್ಸ್ ದ ಸೈಡ್. ಅದೇ ಇವಾಗ ಸೈಡ್ಸ್ ಕೊಟ್ಬಿಡ್ತಾರೆ ನೋಡಿ. ಸೈಡ್ಸ್ ಫಾರ್ ಎಕ್ಸಾಂಪಲ್ 6:7 ಅಂತ ಕೊಡ್ತಾರೆ. ಯು ಹ್ಯಾವ್ ಟು ಫೈಂಡ್ ದಿ ಏರಿಯಾ. ನೋಡಿ ಏರಿಯಾ ಬೇಕಾಗುತ್ತೆ. ಅವಾಗ ಏನ್ ಮಾಡಬೇಕು, ಸೈಡ್ ನ ಸ್ಕ್ವೇರ್ ಮಾಡಿ. ಅವಾಗ ಏನಾಗುತ್ತೆ 6:7 ಹೋಲ್ ಸ್ಕ್ವೇರ್ ಅಂತಂದ್ರೆ ಏನಾಯ್ತು, 6 6 36:49 ಬರುತ್ತೆ. ಅಂದ್ರೆ ಇಲ್ಲಿ ಸಿಂಪಲ್ ನೋಡಿ, ಇಲ್ಲಿ ಈ ಥಿಯರಮ್ಗೆ ರಿಲೇಟೆಡ್ ಆಗಿ ಕ್ವೆಶನ್ ಹೇಗೆ ಕೇಳ್ತಾರೆ ಅಂದ್ರೆ ದೇ ವಿಲ್ ಗಿವ್ ಏರಿಯಾ, ದೇ ಆರ್ ಗೋಯಿಂಗ್ ಟು ಆಸ್ಕ್ ದಿ ರೇಷಿಯೋ ಆಫ್ ಸೈಡ್ಸ್, ಆರ್ ದೇ ವಿಲ್ ಗಿವ್ ಸೈಡ್ಸ್, ದೇ ಆರ್ ಗೋಯಿಂಗ್ ಟು ಫೈಂಡ್ ದಿ ಏರಿಯಾ ಆಫ್ ರೇಷಿಯೋ ಆಫ್ ಏರಿಯಾ. ಈ ತರ ಕೊಟ್ಟಾಗ ಸಿ ಇಫ್ ದೇ ಗಿವ್ ಏರಿಯಾ, ಇಫ್ ದೇ ಆರ್ ಸೈಡ್ಸ್, ಟೇಕ್ ದಿ ಸ್ಕ್ವೇರ್ ರೂಟ್ ಆಫ್ ಏರಿಯಾ. ಅದೇ ಸೈಡ್ಸ್ ಕೊಟ್ಟು ಏರಿಯಾ ಕೇಳಿದ್ರೆ ಸ್ಕ್ವೇರ್ ಆಫ್ ಸೈಡ್ಸ್. ಇಷ್ಟನ್ನು ಮಾಡಿದ್ರೆ ನೋಡಿ ಈ ಥಿಯರಮ್ ರಿಲೇಟೆಡ್ ಆಗಿ ಇದೇ ತರ ಕ್ವೆಶನ್ಸ್ ನಿಮಗೆ ಬರೋದು. ಓಕೆ, ಇದನ್ನ ಬಿಟ್ಟು ಇನ್ನು ಯಾವುದೇ ತರ ಕ್ವೆಶನ್ ಕೇಳಕ್ಕೆ ಚಾನ್ಸ್ ಇಲ್ಲ. ಏರಿಯಾ ಕೊಟ್ಟು ಸೈಡ್ ಕೇಳ್ಬೋದು, ಇಲ್ಲ ಸೈಡ್ ಕೊಟ್ಟು ಏರಿಯಾ ಕೇಳ್ಬೋದು. ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಸ್ವಲ್ಪ ಕ್ವೆಶನ್ ಓದಿ ಆನ್ಸರ್ ಮಾಡಿ. ಟ್ರಯಾಂಗಲ್ ಲೆಸನ್ ಇಂದ ಬರುವಂತ ಥಿಯರಮ್ ಅಂಡ್ ಪ್ರಾಬ್ಲಮ್ ಬೇಸ್ಡ್ ನೋಡಿ. ಆಕ್ಚುಲಿ ನೀವು ಲಕ್ಕಿ, ಟ್ರಯಾಂಗಲ್ಸ್ ಅಲ್ಲಿ ಜಸ್ಟ್ 6 ಮಾರ್ಕ್ಸ್ ಮಾತ್ರ ವೈಟೇಜ್ ಕೊಟ್ಟಿದ್ದಾರೆ. ಆಕ್ಚುಲಿ ಬೇರೆ ನಾವು ಓಲ್ಡ್ ಸಿಲೆಬಸ್ ಅಲ್ಲೆಲ್ಲ ನೋಡೋದಾದ್ರೆ ಟ್ರಯಾಂಗಲ್ಸ್ಗೆ ತುಂಬಾ ವೈಟೇಜ್ ಇತ್ತು. ಥಿಯರಮು ಕೇಳ್ತಿದ್ರು, ಥಿಯರಮ್ ಬೇಸ್ಡ್ ಪ್ರಾಬ್ಲಮ್ಸು ಇರ್ತಿತ್ತು, 1 ಮಾರ್ಕ್ ಕ್ವೆಶನ್ಸು ಇರ್ತಿತ್ತು. ಬಟ್ ನಿಮ್ಗೆ ಏನಾಗಿದೆ, ಇದೊಂದು ಚಾನ್ಸ್ ನಿಮಗೆ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಕ್ಕೆ. ಓನ್ಲಿ ಯು ಹ್ಯಾವ್ ಥಿಯರಮ್ ಫಾರ್ 5 ಮಾರ್ಕ್ಸ್ ಅಂಡ್ 1 ಮಾರ್ಕ್ ಸಿಂಪಲ್ ಕ್ವೆಶನ್. ಇವೆರಡನ್ನು ನೀವು ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಸ್ಕೋರ್ 6 out of 6. ನೋಡಿ, ಕಂಪ್ಲೀಟ್ ಥಿಯರಮ್ಸ್ನ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಿಧಾನಕ್ಕೆ ಯಾವ್ಯಾವ ಈಸಿ ಸ್ಟೆಪ್ಸ್ ಕೂಡ ಹೇಳಿದ್ದೀನಿ. ನಿಮಗೆ ಹೆಲ್ಪ್ಫುಲ್ ಅನ್ನೋದಾದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆಲ್ಲ ತಿಳಿಸಿ. ಬಿಕಾಸ್ ಕಂಪ್ಲೀಟ್ ಈ 25 days ಖಂಡಿತ ಯುಟಿಲೈಸ್ ಆಗುತ್ತೆ. ನೀವು ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡ್ತೀರಾ. ಓಕೆ, ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಸೆಷನಲ್ಲಿ ಇನ್ನೊಂದು ಲೆಸನ್ ಎಕ್ಸ್ಪ್ಲೈನ್ ಮಾಡ್ತೀನಿ, ಯಾವ ಲೆಸನ್ ಅಂತ ಹೇಳಿ ವೇಟ್ ಮಾಡ್ತಾ ಇರಿ. ನೆಕ್ಸ್ಟ್ ಡೇ 9 ಸೆಷನಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.